ಇನ್ನು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೊಸ ಬಾಂಬ್ ಸಿಡಿಸ್ತಾರೆ. ಅಂದ್ರೆ 222 ಶಾಸಕರ ಹನಿ ಟ್ರ್ಯಾಪ್ ಆರೋಪ ನನಗೆ ಗೊತ್ತಿಲ್ಲ, ಎಲ್ಲ ಶಾಸಕರಿಗೂ ಹನಿ ಟ್ರ್ಯಾಪ್ ಪ್ರಯತ್ನ ನಡೀತಾ ಇರುತ್ತೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸಿಡಿಸಿದಂತಹ ಹೊಸ ಬಾಂಬ್ ಇದು. ಹನಿ ಟ್ರ್ಯಾಪ್ ಮಾಡುವ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ. ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಬೆಳವಣಿಗೆ ಸರಿಯಲ್ಲ. ಹನಿ ಟ್ರ್ಯಾಪ್ ಜಾಲದಿಂದ ಹುಷಾರಾಗಿ ಇರಬೇಕು ಅಂತ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರು ಆಡಿದಂತಹ ಮಾತಿದು. ಆಗ್ತದೆ, ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಅನ್ನೋಂಥದ್ದು. ನಾನು ಮ್ಯಾಗ ಅಂಥವಿಲ್ಲ, ಟ್ರೈ ಮಾಡ್ತಿರ್ತಾರೆ ಕರೆ. ನಾವು ನಮ್ಮ ಹುಷಾರಾಗಿ ನಾವು ಇರಬೇಕಷ್ಟೇ. ಅಲ್ಲ, ಏನು ಬೇಕು ಆ್ಯಕ್ಚುಲಿ ಇದಕ್ಕೆ ಸರ್ಕಾರ ಒಂದು ಏನಾದರೂ ಕಾಯ್ದೆ ಮಾಡಲೇಬೇಕು. ಯಾಕಂದ್ರೆ ಅಂಥವ್ರು ಕೆಲವು ಮಂದಿ ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ಥರ ಮಾಡುವಂಥವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರೊಳಗೆ ನಾವು ಇರಬೇಕಷ್ಟೇ. ಆಗ್ತದೆ, ಬಟ್ ಇನ್ನು ಈ ಹನಿ ಟ್ರ್ಯಾಪ್ ಗದ್ದಲಕ್ಕೆ ನೋ ರಿಯಾಕ್ಷನ್ ಅಂತಂದ್ರ ಮಲ್ಲಿಕಾರ್ಜುನ ಖರ್ಗೆ. ಅವೆಲ್ಲ ನನ್ನ ಬಳಿ ಕೇಳಿದ್ರೆ ನಾನು ಏನು ಹೇಳಲಿ, ಘಟನೆ ದೆಹಲಿಯಲ್ಲಿ ನಡೆದಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಅವೆಲ್ಲ ಇಲ್ಲೇ ಕೇಳಿ, ನನ್ನ ಬಳಿ ಡೆಲ್ಲಿದಾಗಿದೆ. 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 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.